ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ರೆಡಿ ಆಗಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೋದೆ. ಯಾಕೆ ಅಂತ ಅಂದರೆ ಇವತ್ತು ಶ್ರೀರಾಮನವಮಿ, ಅದಕ್ಕೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಪೂಜೆ ಎಲ್ಲ ಆಯಿತು ಆಂಜನೇಯಗೆ. ಆಮೇಲೆ ಮಂಗಳಾರತಿ ಕೊಟ್ಟನು ಸ್ವಾಮಿಗಳು. ಮಂಗಳಾರತಿ ತಗೊಂಡು ದೇವ್ರ ಹತ್ರ ಸ್ವಲ್ಪ ಬೇಡ್ಕೊಂಡೆ. ಅಪ್ಪ ದೇವ್ರೇ ಆಂಜನೇಯ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಈ ಸತಿ ಎಕ್ಸಾಮಲ್ಲಿ ಪಾಸ್ ಮಾಡಪ್ಪ, ಚೆನ್ನಾಗಿ ಓದೋದನ್ನು ಮಾಡಪ್ಪ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಚೆನ್ನಾಗಿ ಇಟ್ಟಿನಪ್ಪ ಅಂತ ಬೇಡ್ಕೊಂಡೆ. ನಿಮಗೂ ಬೇಡ್ಕೊಂಡೆ. ಸೊ ಟೆಂಪಲಿಂದ ಬೇಗ ಬೇಗ ನಡ್ಕೊ ಬಂದೆ ಬಸ್ ಸ್ಟಾಪ್ ಹತ್ತಿರ. ಬಸ್ ಸ್ಟಾಪ್ ತಾವು ಬಂದರೆ ಬಸ್ ಮಿಸ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬಸ್ಸೇ ಇಲ್ಲ ಒಂದುವೆ. ಏನು ಮಾಡೋಣ? ಫೈನಲಿ ಬಸ್ ಏನೋ ಬತ್ತು, ಆದ್ರೆ ಸೀಟ್ ಇಲ್ಲ, ಟಿಕೆಟು ಇಲ್ಲ, ಸೀಟು ಇಲ್ಲ. ಏನ್ ಮಾಡೋದು? ಅಲ್ಲೆಲ್ಲ ಒಂದು ಇದಿದೆ, ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಕಮಾನ್. ಸೊ ನಾನು ಮತ್ತೆ ಆಂಜನೇಯ ದೇವಸ್ಥಾನಕ್ಕೆ ಬಂದೆ. ನಮ್ಮ ಕಾಲೇಜ್ ಹತ್ತಿರ ಇದೆ, ನಮ್ಮ ಕಾಲೇಜ್ ಪಕ್ಕದಲ್ಲೇ ಇದೆ ಈ ದೇವಸ್ಥಾನ. ಈ ಆಂಜನೇಯಗೆ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ ದ್ರಾಕ್ಷಿಯಿಂದ. ಅದು ನಾವು ತಿಂತೀವಲ್ಲ ದ್ರಾಕ್ಷಿ, ಅದು ಬ್ಯಾಕ್ ಗ್ರೌಂಡ್ ಎಲ್ಲ ಫುಲ್ಲು ದ್ರಾಕ್ಷಿಯಿಂದ ಡೆಕೋರೇಷನ್ ಮಾಡಿದ್ದಾರೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಆಮೇಲೆ ಸ್ವಲ್ಪ ಗಣೇಶನ್ಗೆ ಕೈ ಮುಕ್ಕೊಂಡು ಬೇಡ್ಕೊಂಡು ಒಳ್ಳೇದು ಮಾಡಪ್ಪ ಎಲ್ಲಾನ್ಗೂ ಅಂತ ಬಸ್ಗೆ ಹೊಡೆದ್ಬಿಟ್ಟು ಬಂದೆ. ಕಾಲೇಜ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.